ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ಕಳೆದು ಹೋದ ಬಾಲ್ಯದ ಬಗ್ಗೆ ಮಾತನಾಡೋಣ. ನಮ್ಮ ಮನೆಯ ಹಂಚಿನ ಮಾಡಿನ ಕೆಳಗೆ ಕಿಟಕಿಯ ಸಂದಿಯಲ್ಲಿ ಅಥವಾ ಅಂಗಳದ ಬಟ್ಟೆ ಒಣಗಿಸುವ ತಂತಿಯ ಮೇಲೆ ಕುಳಿತು ಚೀ ಚೀ ಎಂದು ನಗುತ್ತಿದ್ದ ಆ ಪುಟ್ಟ ಗುಬ್ಬಚ್ಚಿ ನೆನಪಿದೆಯಾ? ಅದು ಕೇವಲ ಒಂದು ಹಕ್ಕಿಯಲ್ಲ, ನಮ್ಮ ಕುಟುಂಬದ ಸದಸ್ಯನಂತಿತ್ತು. ನಾವು ತಿಂದ ಅನ್ನದ ತುತ್ತಿನಲ್ಲಿ ಅದಕ್ಕೂ ಒಂದು ಪಾಲನ್ನು ಕೊಡುತ್ತಿದ್ದೆವು. ಇಂದು ಮಾರ್ಚ್ 20, ವಿಶ್ವ ಗುಬ್ಬಚ್ಚಿ ದಿನ. ಈ ದಿನ ನಮಗೆ ಕೇವಲ ಕ್ಯಾಲೆಂಡರ್ ದಿನವಲ್ಲ, ನಮ್ಮ ಅಂಗಳದ ಆ ಪುಟ್ಟ ಗೆಳೆಯನನ್ನು ನೆನಪಿಸಿಕೊಳ್ಳುವ ದಿನ. ಗುಬ್ಬಚ್ಚಿಗಳು ಕಾಡಿನಲ್ಲಿ ವಾಸಿಸುವ ಹಕ್ಕಿಗಳಲ್ಲ, ಅವು ಮನುಷ್ಯರ ನಡುವೆ ವಾಸಿಸಲು ಇಷ್ಟಪಡುವ ಜೀವಿಗಳು. ನಮ್ಮ ಹಳ್ಳಿ ಮನೆಗಳ ವಾಸ್ತುವಿನಲ್ಲಿ ಅವುಗಳ ಗೂಡಿಗೆಂದೇ ಜಾಗವಿರುತ್ತಿತ್ತು. ಗುಬ್ಬಚ್ಚಿ ನಮಗೆ ಏನು ಕಲಿಸುತ್ತದೆ ಗೊತ್ತಾ? ಚಟುವಟಿಕೆಯಿಂದ ಇರುವುದು ಮತ್ತು ಸಣ್ಣ ವಿಷಯದಲ್ಲೂ ಸಂತೋಷವಾಗಿರುವುದು. ಸಂತೋಷ ಅಂದ ಕೂಡಲೇ ನೆನಪಾಯಿತು, ಇವತ್ತು ಗುಬ್ಬಚ್ಚಿಗಳ ದಿನ ಮಾತ್ರವಲ್ಲ, ಜೊತೆಗೆ ವಿಶ್ವ ಸಂತೋಷದ ದಿನ. ನಮ್ಮ ಸಂತೋಷವೂ ಹೀಗೆ ಗುಬ್ಬಚ್ಚಿಗಳ ಹಾಗೆ ಬಾಲ್ಯದಲ್ಲಿ ಮಾಯವಾಗಿ ಹೋಯಿತು. ಆ ಮುಗ್ಧತೆಯ ನೋವು, ಗೆಳೆಯರೊಂದಿಗೆ ಹಳ್ಳಿಗಳಲ್ಲಿ ಓಡಾಟ, ಅಕ್ಕಿಗೂಡಿಗಾಗಿ ಹುಡುಕಾಟ. ನಾವು ಬಾಲ್ಯವನ್ನು ಮಾತ್ರ ಕಳೆದುಕೊಂಡಿಲ್ಲ, ಅದರ ಜೊತೆಗೆ ನಮ್ಮ ಸಂತೋಷವನ್ನು ಸಹ ಅಲ್ಲೇ ಕಳೆದುಕೊಂಡೆವು. ನಮ್ಮ ಬಾಲ್ಯದಲ್ಲಿ ನಗುತ್ತಿದ್ದ ನಗುವಿಗೂ ಈಗ ನಗುವ ನಗುವಿಗೂ ತುಂಬಾನೇ ವ್ಯತ್ಯಾಸವಿದೆ. ಬಾಲ್ಯದಲ್ಲಿ ನಮಗಾಗಿ ನಾವು ನಗುತ್ತಿದ್ದೆವು, ಈಗ ಬೇರೆಯವರ ಸಂತೋಷಕ್ಕಾಗಿ ನಗಬೇಕಾಗಿದೆ. ಇದೇ ಜೀವನ. ಅದು ತನ್ನ ಗೂಡು ಕಟ್ಟಲು ಒಂದೊಂದೇ ಕಡ್ಡಿಯನ್ನು ಆರಿಸುವ ಶ್ರಮ ನೋಡಿ ಸೋಲೊಪ್ಪದ ಛಲ ಅದಕ್ಕೆ ಹುಟ್ಟಿನಿಂದಲೇ ಬಂದಿದೆ. ನಮ್ಮ ಮನೆಗಳು ಆಧುನಿಕವಾದವು, ಗಾಜಿನ ಕಿಟಕಿಗಳು ಬಂದವು, ಆದರೆ ಆ ಗುಬ್ಬಚ್ಚಿಗೆ ಗೂಡು ಕಟ್ಟಲು ಜಾಗವೇ ಇಲ್ಲದಂತಾಯಿತು. ನಮ್ಮ ಸುಂದರ ಗಾರ್ಡನ್ಗಳಲ್ಲಿ ಈಗ ಪ್ಲಾಸ್ಟಿಕ್ ಗಿಡಗಳಿವೆ, ಹಕ್ಕಿಗಳಿಗೆ ಬೇಕಾದ ಹುಳು ಹಪ್ಪಟೆಗಳಿಲ್ಲ. ತಂತ್ರಜ್ಞಾನದ ಹೊಡೆತ, ಮೊಬೈಲ್ ಟವರ್ಗಳ ವಿಕಿರಣ ಅವುಗಳ ಸಂತಾನೋತ್ಪತ್ತಿಯ ಮೇಲೆ ಬೀರುತ್ತಿರುವ ಪರಿಣಾಮದ ಬಗ್ಗೆ ಸರಳವಾಗಿ ವಿವರಿಸಿ. ಆಹಾರದ ಕೊರತೆ, ಹಿಂದೆ ನಾವು ಮನೆಯ ಮುಂದೆ ಧಾನ್ಯಗಳನ್ನು ಒಣಗಿಸುತ್ತಿದ್ದೆವು, ಇಂದು ಎಲ್ಲವೂ ಪ್ಯಾಕೆಟ್ ರೂಪದಲ್ಲಿ ಸಿಗುತ್ತಿದೆ. ಅವುಗಳಿಗೆ ಆಹಾರದ ಮೂಲವೇ ಇಲ್ಲದಂತಾಗಿದೆ. ನಾವೇನ್ ಮಾಡಬಹುದು? ಸ್ನೇಹಿತರೆ, ದೊಡ್ಡ ಬದಲಾವಣೆ ಬೇಡ. ನಿಮ್ಮ ಬಾಲ್ಕನಿಯಲ್ಲಿ ಅಥವಾ ಕಿಟಕಿಯ ಹತ್ತಿರ ಒಂದು ಚಿಕ್ಕ ಮಣ್ಣಿನ ಪಾತ್ರೆಯಲ್ಲಿ ನೀರಿಡಿ. ಸ್ವಲ್ಪ ಅಕ್ಕಿ ಅಥವಾ ರಾಗಿ ಕಾಳುಗಳನ್ನು ಹರಡಿ. ನೀವಿಡುವ ಆ ಒಂದು ಹನಿ ನೀರು ಒಂದು ಪುಟ್ಟ ಜೀವದ ಪ್ರಾಣ ಉಳಿಸಬಹುದು. ಮಕ್ಕಳಿಗೆ ಕಲಿಸಿ. ನಿಮ್ಮ ಮಕ್ಕಳಿಗೆ ಮೊಬೈಲ್ ತೋರಿಸುವ ಬದಲು ಹೊರಗಿನ ಹಕ್ಕಿಗಳನ್ನು ತೋರಿಸಿ. ಪ್ರಕೃತಿಯನ್ನು ಪ್ರೀತಿಸುವುದನ್ನು ಕಲಿಸಿ. ಪರಿಸರ ಉಳಿದರೆ ಮಾತ್ರ ನಾವು ಉಳಿಯಲು ಸಾಧ್ಯ. ಮನಸ್ಸಿನ ಧ್ವನಿ. ಗುಬ್ಬಚ್ಚಿಯ ಕಣ್ಮರೆ ಕೇವಲ ಒಂದು ಹಕ್ಕಿಯ ಕಣ್ಮರೆಯಲ್ಲ, ಅದು ನಮ್ಮೊಳಗಿನ ಸರಳತೆಯ ಕಣ್ಮರೆ, ನಮ್ಮ ಬಾಲ್ಯದ ಕಣ್ಮರೆ. ನಾವು ಅತಿಯಾದ ಆಸೆಗಳ ಬೆನ್ನತ್ತಿ ಹೋಗಿ ಸುತ್ತಮುತ್ತಲಿರುವ ಸಣ್ಣ ಸುಂದರ ಜೀವಿಗಳನ್ನು ಮರೆತಿದ್ದೇವೆ. ಇಂದು ನಮ್ಮ ಚಾನಲ್ 100 ಸಬ್ಸ್ಕ್ರೈಬರ್ಗಳನ್ನು ತಲುಪಿದೆ. ಈ ಸಂಭ್ರಮದ ಸಮಯದಲ್ಲಿ ನಾನು ಕೇಳಿಕೊಳ್ಳುವುದು ಇಷ್ಟೇ: ನಿಮ್ಮ ಮನೆಯ ಸುತ್ತಮುತ್ತ ಆ ಪುಟ್ಟ ಜೀವಗಳಿಗೆ ಸ್ವಲ್ಪ ಜಾಗ ಕೊಡಿ. ಮೊಬೈಲನ್ನು ಪಕ್ಕಕ್ಕಿಟ್ಟು ನೀವು ಸ್ವಲ್ಪ ಪ್ರಕೃತಿಯಲ್ಲಿ ಬೆರೆಯಿರಿ. ಆಗ ನಿಮ್ಮ ಮುಖದಲ್ಲಿ ಬರುವ ನಗುವೆ ನಿಜವಾದ ಸಂತೋಷ. ಆ ಚೀ ಚೀ ಸದ್ದು ಮತ್ತೆ ಕೇಳಿಸಿದರೆ ಅಂದೇ ನಿಜವಾದ ಸಂತೋಷದ ದಿನ. ನಿಮ್ಮ ಮನೆಯ ಹತ್ತಿರ ಈಗಲೂ ಗುಬ್ಬಚ್ಚಿಗಳು ಬರುತ್ತವೆಯೇ? ನಿಮ್ಮ ಬಾಲ್ಯಗೂ ಗುಬ್ಬಚ್ಚಿಯೊಂದಿಗೆ ಹೇಗಿತ್ತು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ಹಂಚಿಕೊಳ್ಳುವ ಮೂಲಕ ಈ ಜಾಗೃತಿಯನ್ನು ಎಲ್ಲರಿಗೂ ತಲುಪಿಸೋಣ. ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ಮನಸ್ಸಿನ ಧ್ವನಿ.